ಎಲ್ಲರಿಗೂ ನಮಸ್ಕಾರ. ಈ ಪಾಠ್ಯ ವಿಡಿಯೋಸ್ಗೆ ಸ್ವಾಗತ. ಸಬ್ ಕ್ಯಾಟಗರೈಸೇಷನ್ ಆಫ್ ರಿಸರ್ವ್ ಕ್ಲಾಸಸ್ ಅನ್ನೋ ಟಾಪಿಕ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ರೀಸೆಂಟಾಗಿ ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರ ನ್ಯಾಯಪೀಠವು ರಾಜ್ಯಗಳು ಪರಿಶಿಷ್ಟ ಜಾತಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಪರಿಶಿಷ್ಟ ಪಂಗಡ ಶೆಡ್ಯೂಲ್ಡ್ ಟ್ರೈಬ್ ಮತ್ತು ಸೋಷಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಉಪವರ್ಗಿಸಬಹುದು, ರಾಜ್ಯಗಳು ಉಪವರ್ಗಿಸಬಹುದು ಎಂದು ಹೇಳಿದೆ. ಈ ಹೇಳಿಕೆಯ ಹಿಂದೆ ಕಾರಣವೇನೆಂದರೆ, ಈ ವೀಕರ್ ಸೆಕ್ಷನ್ಸ್ ಆಫ್ ಸೊಸೈಟಿಗೆ ಅದರಲ್ಲಿ ಇನ್ನೂ ಭಾಳ ಜನ ವೀಕ್ ಆಗಿರ್ತಾರೆ. ಇನ್ ದ ಸೆನ್ಸ್ ಅವರು ಎಕನಾಮಿಕಲಿ ಮತ್ತು ಎಜುಕೇಷ್ನಲಿ ಹಿಂದುಳಿದಿರ್ತಾರೆ. ಇವರಿಗೆ ಸ್ವಲ್ಪ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಈ ಥರ ಒಂದು ಡಿಸಿಷನನ್ನು ನಮ್ಮ ಸುಪ್ರೀಂ ಕೋರ್ಟ್ ತಗೊಂಡಿದೆ. ಈ ಜಡ್ಜ್ಮೆಂಟ್ನ ಮುಖ್ಯ ಅಂಶಗಳು: ಮೀಸಲಾತಿಯ ಉದ್ದೇಶಕ್ಕಾಗಿ ಎಸ್ಸಿಗಳ ಉಪವರ್ಗಗಳನ್ನು ರಚಿಸಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರವಿಲ್ಲ ಎಂದು 5 ಜಡ್ಜ್ ಬೆಂಚ್ 5 ನ್ಯಾಯಾಧೀಶರ ನ್ಯಾಯಪೀಠದ ಇ.ವಿ. ಚಿನ್ನಯ್ಯ ಮತ್ತು ಆಂಧ್ರ ಪ್ರದೇಶ್ ಮತ್ತು ಇತರರಲ್ಲಿ 2005ರ ಹಿಂದಿನ ನಿರ್ಧಾರವನ್ನು ರದ್ದುಪಡಿಸಲಾಯಿತು. ಸಮಾನ ಬಲದ ನ್ಯಾಯಪೀಠವು ಹಿಂದಿನ ನಿರ್ಧಾರವನ್ನು ರದ್ದುಗೊಳಿಸಲಾಗದ ಕಾರಣ ನ್ಯಾಯಾಲಯವು ಅದನ್ನು 7 ಜಡ್ಜ್ ಬೆಂಚ್ಗೆ ಉಲ್ಲೇಖಿಸಿತು. ಈ ತೀರ್ಪು ಪಂಜಾಬ್ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ರಿಸರ್ವೇಷನ್ ಇನ್ ಸರ್ವಿಸಸ್ ಆ್ಯಕ್ಟ್ 2006 ಇದರ ಸೆಕ್ಷನ್ 4 ಆ್ಯಂಡ್ ಸಬ್ಸೆಕ್ಷನ್ 5ರ ಸಂವಿಧಾನಿಕ ಸಿಂಧುತ್ವಕ್ಕೆ ಸಂಬಂಧಿಸಿದೆ. ಈ ಕಾಯ್ದೆಯು ರಾಜ್ಯದ 50% ಕಾಯ್ದಿರಿಸಿದ ಪರಿಶಿಷ್ಟ ಜಾತಿ ಸ್ಥಾನಗಳನ್ನು ಬಾಲ್ಮೀಕಿ ಮತ್ತು ಮಜಾಂಬಿ ಸಿಖ್ಖರಿಗೆ ಹಂಚಿಕೆ ಮಾಡಲು ಅನುಮತಿಸುತ್ತದೆ. ಈ ರಿಸರ್ವೇಷನ್ ವ್ಯವಸ್ಥೆಯು ರಿಸರ್ವ್ ಜಾತಿಗೊಳಗೆ ಅಸಮಾನತೆಯನ್ನು ಸೃಷ್ಟಿಸಿದೆ. ಕಾಯ್ದಿರಿಸಿದ ವರ್ಗದೊಳಗೆ ಜಾತಿ ಹೋರಾಟ ಇದೆ, ಏಕೆಂದರೆ ಮೀಸಲಾತಿಯ ಪ್ರಯೋಜನಗಳನ್ನು ಕೆಲವರು ಆಕ್ರಮಿಸಿಕೊಳ್ಳುತ್ತಿದ್ದಾರೆ. ಸಂವಿಧಾನದ ಚೌಕಟ್ಟುಗಳು ಎಲ್ಲ ಸಮಯದಲ್ಲೂ ಮೀಸಲಾತಿಯನ್ನು ಆಲೋಚಿಸಲಿಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 334ನೇ ವಿಧಿಗೆ ಬೇಸಿಕಲಿ 1960ರ ದಶಕದಲ್ಲಿ ಹಲವಾರು ಸ್ಥಾನಗಳ ಮೀಸಲಾತಿ ಅಗತ್ಯವಿತ್ತು, ಆದರೆ ಇದನ್ನು ಹಲವಾರು ತಿದ್ದುಪಡಿಗಳಿಂದ ವಿಸ್ತರಿಸಲಾಯಿತು. ಇತ್ತೀಚಿನದು 140ನೇ ತಿದ್ದುಪಡಿಯನ್ನು 2030ಕ್ಕೆ ವಿಸ್ತರಿಸಿದೆ. ಉಪವರ್ಗೀಕಾರವನ್ನು ನಿರಾಕರಿಸಿದರೆ ಅದು ಅಸಮಾನತೆಯನ್ನು ಸಮಾನತೆವೆಂದು ಪರಿಗಣಿಸುವ ಮೂಲಕ ಸಮಾನತೆಯ ಹಕ್ಕನ್ನು ಸೋಲಿಸುತ್ತದೆ. ಆರ್ಟಿಕಲ್ 14 ಇಟ್ ಗ್ಯಾರಂಟೀಸ್ ಎವ್ರಿವನ್ ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಆರ್ಟಿಕಲ್ 14 ಎಲ್ಲರಿಗೂ ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆಯನ್ನು ಖಾತರಿಪಡಿಸುತ್ತದೆ. ಕಾನೂನುಗಳ ಸಮಾನ ರಕ್ಷಣೆ ಎಂದರೆ ಸಮಾನರಲ್ಲಿ ಕಾನೂನು ಸಮಾನವಾಗಿರಬೇಕು ಮತ್ತು ಅಸಮಾನರನ್ನು ಸಮಾನವೆಂದು ಪರಿಗಣಿಸುವುದು ಕಾನೂನಿನ ಉಲ್ಲಂಘನೆಯಾಗಿದೆ. ಎಸ್ಸಿಗಳಲ್ಲಿ ಇತರ ಎಸ್ಸಿಗಳಿಗೆ ಹೋಲಿಸಿದರೆ ಮೀಸಲಾತಿಯ ಹೊರತಾಗಿಯೂ ಕೆಲವು ಕಡಿಮೆ ಪ್ರಾತಿನಿಧ್ಯವನ್ನು ಹೊಂದಿವೆ. ಪರಿಶಿಷ್ಟ ಜಾತಿಗಳಿನ ಈ ಅಸಮಾನತೆಯನ್ನು ಹಲವಾರು ವರದಿಗಳಲ್ಲಿ ಒತ್ತಿ ಹೇಳಲಾಗಿದೆ ಮತ್ತು ಅದನ್ನು ಪರಿಹರಿಸಲು ವಿಶೇಷ ಕೋಟಾಗಳನ್ನು ರೂಪಿಸಲಾಗಿದೆ. ನ್ಯಾಯಮೂರ್ತಿ ರಾಮಚಂದ್ರ ರಾಜು ಇವರ ಕಮಿಷನ್ 1997ರಲ್ಲಿ ಎಸ್ಸಿಗಳನ್ನು 4 ಗುಂಪುಗಳಾಗಿ ವಿಂಗಡಿಸಲು ಮತ್ತು ಪ್ರತಿಯೊಂದಕ್ಕೂ ಪ್ರತ್ಯೇಕವಾಗಿ ಮೀಸಲಾತಿ ನೀಡಲು ಶಿಫಾರಸು ಮಾಡಿದೆ. ಪರಿಶಿಷ್ಟ ಜಾತಿಗಳ ಕೆನೆ ಪದರವನ್ನು ಸಾರ್ವಜನಿಕ ನೇಮಕಾತಿ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶದಲ್ಲಿ
ಯಾವುದೇ ಥರದ ಮೀಸಲಾತಿ ಸೌಲಭ್ಯಗಳನ್ನು ಪಡೆಯದಂತೆ ಹೊರಗಿಡಬೇಕೆಂದು ಈ ಕಮಿಷನ್ ಶಿಫಾರಸು ಮಾಡಿದೆ. ಆಂಧ್ರಪ್ರದೇಶ್, ಪಂಜಾಬ್, ತಮಿಳುನಾಡು ಮತ್ತು ಬಿಹಾರದಲ್ಲಿ ಅತ್ಯಂತ ದುರ್ಬಲ ದಲಿತರಿಗೆ ವಿಶೇಷ ಕೋಟಾಗಳನ್ನು ಪರಿಚಯಿಸಲಾಯಿತು. 2007ರಲ್ಲಿ ಬಿಹಾರವು ಮಹಾದಲಿತ್ ಆಯೋಗವನ್ನು ಎಸ್ಸಿಗೊಳಗಿನ ಜಾತಿಗಳನ್ನು ಗುರುತಿಸಲು ಸ್ಥಾಪಿಸಿತು. ತಮಿಳುನಾಡಿನಲ್ಲಿ ಎಸ್ಸಿ ಕೋಟಾದೊಳಗೆ 3% ಕೋಟಾವನ್ನು ಅರುಂಧತಿಯರ್ ಜಾತಿಗೆ ನೀಡಲಾಗುತ್ತದೆ. ಆರ್ಟಿಕಲ್ 15 ಸಬ್ ಕ್ಲಾಸ್ 4 ಮತ್ತು ಆರ್ಟಿಕಲ್ 16 ಸಬ್ ಕ್ಲಾಸ್ 4 ಮತ್ತು ಆರ್ಟಿಕಲ್ 341(1) and 342(1) ಇದರ ಪ್ರಕಾರ ಎಸ್ಸಿ ಮತ್ತು ಎಸ್ಟಿಗಳಿಗೆ ಮೀಸಲಾತಿ ಸೌಲಭ್ಯಗಳನ್ನು ನೀಡುವ ಸಾಮರ್ಥ್ಯ ರಾಜ್ಯಗಳಿಗೆ ಇದೆ. ಆರ್ಟಿಕಲ್ 16(4) ಇದರ ನೇಮಕಾತಿಗಳು ಅಥವಾ ಹುದ್ದೆಗಳ ಕಾಯ್ದಿರಿಸುವಿಕೆಗಾಗಿ ಮತ್ತು ರಾಜ್ಯದ ಅಭಿಪ್ರಾಯದಲ್ಲಿ ಸೇವೆಗಳಲ್ಲಿ ನೇಮಪರ್ಕವಾಗಿ ಪ್ರತಿನಿಧಿಸದ ಯಾವುದೇ ಹಿಂದುಳಿದ ವರ್ಗದ ನಾಗರಿಕರ ಪರವಾಗಿ ರಾಜ್ಯವು ಯಾವುದೇ ನಿಬಂಧನೆಗಳನ್ನು ಮಾಡಬಹುದು ಎಂದು ಒದಗಿಸುತ್ತದೆ. ಆರ್ಟಿಕಲ್ 15(4) ಎಸ್ಸಿ ಮತ್ತು ಎಸ್ಟಿಗಳಂತಹ ಸಮಾಜದ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಹಿತಾಸಕ್ತಿ ಮತ್ತು ಕಲ್ಯಾಣವನ್ನು ಉತ್ತೇಜಿಸಲು ವಿಶೇಷ ವ್ಯವಸ್ಥೆಗಳನ್ನು ರಚಿಸಲು ರಾಜ್ಯಕ್ಕೆ ಅಧಿಕಾರ ನೀಡುತ್ತದೆ. ಆರ್ಟಿಕಲ್ 341(1) ಮತ್ತು 342(1) ಇದರ ಪ್ರಕಾರ ಭಾರತದ ರಾಷ್ಟ್ರಪತಿಗಳು ರಾಜ್ಯಪಾಲರೊಂದಿಗೆ ಸಮಾಲೋಚಿಸಿದ ನಂತರ ಜಾತಿ, ಜನಾಂಗ, ಬುಡಕಟ್ಟು ಅಥವಾ ಜಾತಿಗಳ ಅಥವಾ ಜನಾಂಗದೊಳಗಿನ ಗುಂಪುಗಳ ಭಾಗಗಳನ್ನು ನಿರ್ದಿಷ್ಟಪಡಿಸಬಹುದು. ಇವುಗಳ ಪರಿಶಿಷ್ಟ ಎಂದು ಪರಿಗಣಿಸಲಾಗುತ್ತದೆ. ಜಾತಿ ಮತ್ತು ಪರಿಶಿಷ್ಟ ಪಂಗಡ. ಸೊ ಈ ಜಡ್ಜ್ಮೆಂಟ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಇಂದ್ರ ಸಹಾನಿ ಮತ್ತು ಯೂನಿಯನ್ ಆಫ್ ಇಂಡಿಯಾ 1992 ಈ ಕೇಸ್ನ ಪ್ರಕಾರ ರಾಜ್ಯವು ಹಿಂದುಳಿದ ವರ್ಗಗಳನ್ನು ಹಿಂದುಳಿದ ಮತ್ತು ಹೆಚ್ಚು ಹಿಂದುಳಿದವರು ಎಂದು ವರ್ಗೀಕರಿಸುವುದು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿರುತ್ತದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ತಮ್ಮ ಹಿಂದುಳಿದಿರುವಿಕೆಯನ್ನು ಜಯಿಸಿದವರಿಗೆ ಇದು ಒಬಿಸಿ ಒಳಗಿನ ಕ್ರೀಮಿ ಲೇಯರ್ ಕೆನೆ ಪದರ ಪರಿಕಲ್ಪನೆಯನ್ನು ಎತ್ತಿ ಹಿಡಿದಿದೆ. ಆದರೆ ಎಸ್ಸಿ ಮತ್ತು ಎಸ್ಟಿಗಳಲ್ಲಿ ಕೆನೆ ಪದರ ಕ್ರೀಮಿ ಲೇಯರ್ ಪರಿಕಲ್ಪನೆಯು ಅಂದಿನಿಂದ ಚರ್ಚೆಯಲ್ಲಿಯೇ ಇದೆ. ಆದರೆ ಜರ್ನೈಲ್ ಸಿಂಗ್ ವರ್ಸಸ್ ಲಕ್ಷ್ಮೀನಾರಾಯಣ್ ಗುಪ್ತಾ 2018ರ ಸುಪ್ರೀಂ ಕೋರ್ಟ್ ಎಸ್ಸಿ ಎಸ್ಟಿಗಳಿಗೆ ಸೇರಿದ ಸಾರ್ವಜನಿಕ ನೌಕರರಿಗೆ ಬಡ್ತಿ ನೀಡುವಲ್ಲಿ ಮೀಸಲಾತಿ ಒದಗಿಸಲು ಹಿಂದುಳಿದಿರುವಿಕೆಯನ್ನು ಪ್ರದರ್ಶಿಸಲು ಸರ್ಕಾರವು ಪ್ರಮಾಣಿತ ಡೇಟಾಗಳನ್ನು ಸಂಗ್ರಹಿಸುವ ಅಗತ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಕೆಲವು ಜಾತಿ ಗುಂಪುಗಳು ಅಥವಾ ಉಪಗುಂಪುಗಳು ಕ್ರೀಮಿ ಲೇಯರ್ ಸೇರಿದ ಕಾರಣ ಅಸ್ಪೃಶ್ಯತೆ ಅಥವಾ ಹಿಂದುಳಿದಿರುವಿಕೆಯಿಂದ ಹೊರಬಂದವು ಎಂದು ಸುಪ್ರೀಂ ಕೋರ್ಟ್ ಗಮನಿಸಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಸಾರ್ವಜನಿಕ ಹುದ್ದೆಗಳಲ್ಲಿ ಬಡ್ತಿ ನೀಡುವ ವಿಷಯದಲ್ಲಿ ಮೀಸಲಾತಿ ನೀಡುವುದು ಮೂಲಭೂತ ಹಕ್ಕು ಅಲ್ಲ ಮತ್ತು ಒಂದು ರಾಜ್ಯವು ಕೋಟಾವನ್ನು ಆಯ್ಕೆ ಮಾಡದಿದ್ದರೆ ಅದನ್ನು ನೀಡಲು ಒತ್ತಾಯಿಸಲಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಭಾರತೀಯ ಸಮಾಜವನ್ನು ಜಾತಿಗಳ ಶ್ರೇಣೀಕರಣವೆಂದು ಪರಿಗಣಿಸಿದ್ದರು. ಯಾವುದೇ ಕ್ರಮಾನುಗತ ರಚನೆಯ ಸ್ವರೂಪದಂತೆ ಯಾವುದೇ ಎರಡು ಜಾತಿಗಳು ಸಮಾನವಾಗಿಲ್ಲ. ಇನ್ನು ಕೆಳಭಾಗದಲ್ಲಿರುವವರು ಹೆಚ್ಚು ತೀವ್ರವಾಗಿ ಬಹಿಷ್ಕರಿಸಲ್ಪಟ್ಟವರು ಮತ್ತು ಅಧೀನರಾಗಿರುವವರು ಸಮಾಜ ಮತ್ತು ಸರ್ಕಾರದಲ್ಲಿ ತಮ್ಮ ಪ್ರಾತಿನಿಧ್ಯವನ್ನು ಖಚಿತಪಡಿಸಿಕೊಳ್ಳಲು ಒಂದು ಸಾಧನವಾಗಿ ಮೀಸಲಾತಿಯ ಪ್ರಯೋಜನಗಳನ್ನು ಇನ್ನೂ ಪಡೆದಿಲ್ಲ. ಸೊ ಈ ತೀರ್ಪು ಮೀಸಲಾತಿಯ ಪ್ರಯೋಜನಗಳನ್ನು ಅತ್ಯಂತ ಅಗತ್ಯವಿರುವವರಿಗೆ ಮತ್ತು ಸಮಾನ ಸಮಾಜದ ಸ್ಥಾಪನೆಗೆ ಸಹಾಯ ಮಾಡುತ್ತದೆ.
ಮುಂದಿನ ಕಾರ್ಯಕ್ರಮದಲ್ಲಿ ಈ ಥರದ ಬೇರೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.